ಶ್ರೀ ಗಣೇಶಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಆಪದಾಮಪಹರ್ತಾರಂ ಸರ್ವಸೌಭಾಗ್ಯದಾಯಕಂ ಶ್ರೀನಿವಾಸಾಮಹಂ ವಂದೇ ನಿರ್ದೋಷಾಶೇಷಸದ್ಗುಣಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯೂಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ದರ್ಶನ. ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಹಾಗೂ ಸಾಧನೆಗಳ ಒಂದು ನೋಟನ್ನು ನಾನು ಓದ್ತೇನೆ. ಇವತ್ತಿನ ಶ್ರೀ ರಾಘವೇಂದ್ರ ದರ್ಶನದಿಂದ ಶ್ರೀ ಯಾದವೇಂದ್ರರು, ಶ್ರೀ ರಾಘವೇಂದ್ರರು ಬಗ್ಗೆ ತಿಳಿದುಕೊಳ್ಳೋಣ. ಗುರುಗಳ ವೃಂದಾವನ ಪ್ರತಿಷ್ಠಾಪನೆಯನ್ನು ಪೂರೈಸಿ ತಂಜಾವೂರಿಗೆ ಮರಳುವಷ್ಟರಲ್ಲಿ ಮತ್ತೊಂದು ಸಂಗತಿ ನಡೆದಿತ್ತು. ಶ್ರೀ ಸುಧೀಂದ್ರರಿಂದ ತಮಗಿಂತ ಮುಂಚಿತವಾಗಿಯೇ ಆಶ್ರಮ ಪಡೆದಿದ್ದ ಶ್ರೀ ಯಾದವೇಂದ್ರ ತೀರ್ಥರು ಗುರುಗಳ ಆದೇಶದಂತೆ ದೂರ ದೇಶದಲ್ಲಿ ತತ್ವಪ್ರಸಾರ ಮಾಡಿಕೊಂಡಿದ್ದರು. ಗುರುಗಳು ವೃಂದಾವನಸ್ಥರಾದ ವಿಷಯ ತಿಳಿದು ಮಠಕ್ಕೆ ಬಂದ ಅವರಿಗೆ ಕೆಲವು ಕುಹಕಿಗಳು ಶ್ರೀ ರಾಘವೇಂದ್ರರ ಬಗ್ಗೆ ಸಲ್ಲದ ಮಾತುಗಳನ್ನು ಹೇಳಿ ಅವರ ಮನಸ್ಸನ್ನು ಕಲುಷಿತಗೊಳಿಸಿದ್ದರು. ವಸ್ತುಸ್ಥಿತಿಯನ್ನು ಅರಿಯಲೆಂದು ತಂಜಾವೂರಿಗೆ ಬಂದು ನೆಲೆಸಿದ್ದ ಅವರನ್ನು ಆಶ್ರಮ ಜ್ಯೇಷ್ಠರೆಂಬ ಕಾರಣದಿಂದ ಶ್ರೀ ರಾಘವೇಂದ್ರರು ಬಹುವಾಗಿ ಗೌರವಿಸಿದರು. ಶ್ರೀಮಠದ ದೇವರುಗಳನ್ನು ಒಪ್ಪಿಸಿ ಪೂಜಿಸಲು ಪ್ರಾರ್ಥಿಸಿಕೊಂಡರು. ಶ್ರೀ ರಾಘವೇಂದ್ರರ ಮನೋವೈಶಾಲ್ಯ, ಸಜ್ಜನಿಕೆಗಳನ್ನು ಕಂಡ ಶ್ರೀ ಯಾದವೇಂದ್ರರಿಗೆ ಹೃದಯ ತುಂಬಿ ಬಂದಿತು. ಪ್ರೀತಿಯಿಂದ ನುಡಿದರು, ನಾವು ಯಾದವೇಂದ್ರರು, ನೀವು ರಾಘವೇಂದ್ರರು. ಸಾಮ್ರಾಜ್ಯ ಪಾಲಿಸಿದ್ದು ರಾಘವೇಂದ್ರನಾದ ಶ್ರೀರಾಮಚಂದ್ರನೇ ಹೊರತು ಯಾದವೇಂದ್ರನಾದ ಶ್ರೀಕೃಷ್ಣನಲ್ಲ. ನಮ್ಮ ಗುರುಗಳು ದಿವ್ಯಜ್ಞಾನಿಗಳು, ಸಂಸ್ಥಾನ ಪಾಲಿಸಬೇಕಾದವರು ನೀವೇ ಎಂಬುದನ್ನು ಸೂಚಿಸಲು ಶ್ರೀ ರಾಘವೇಂದ್ರ ಎಂದೇ ನಿಮಗೆ ನಾಮಕರಣ ಮಾಡಿರುವರು. ನಿಸ್ಸಂಕೋಚದಿಂದ ಇದನ್ನು ನೀವು ಪಾಲಿಸಬೇಕು, ಇದು ನಮ್ಮ ಆಗ್ರಹ ಎಂದು ನುಡಿದರು. ದೇವರನ್ನು ಪೂಜಿಸಿದ ಅನಂತರ ಅವನ್ನು ಮಠದ ಸಮಸ್ತ ಪದಾರ್ಥಗಳೊಂದಿಗೆ ಅವರಿಗೆ ಒಪ್ಪಿಸಿ ತಾವು ಪುನಃ ಸಂಚಾರಕ್ಕೆ ತೆರಳಿಬಿಟ್ಟರು. ಪೀಠದ ಆಸೆ ಆ ಇಬ್ಬರಿಗೂ ಇರಲಿಲ್ಲ. ಅವರಿಗೆ ಬೇಕಿದ್ದಿದ್ದು ಪೀಠದ ಪ್ರಗತಿ ಮತ್ತು ಅದರ ಸೇವೆ ಮಾತ್ರ. ಗುರುಗಳ ಮಾತಂತೂ ಇಬ್ಬರಿಗೂ ಪ್ರಿಯ. ಸನ್ಯಾಸ ತೆಗೆದುಕೊಳ್ಳುವಾಗಲೇ ಪೀಠದ ಬಯಕೆಯನ್ನು ಹೊಂದಿರದೇ ಇದ್ದ ಯಾದವೇಂದ್ರರು ಅದನ್ನು ಈಗಲೂ ಬಯಸಲಿಲ್ಲ. ವಿದ್ಯಾಪ್ರಿಯರೂ ವಿರಕ್ತರೂ ಆದ ಅವರು ತಮ್ಮ ಮುಂದಿನ ದಿನಗಳನ್ನು ಕೃಷ್ಣಾ ತೀರದ ಮುಡಮಾಲು ಎಂಬಲ್ಲಿ ಕಳೆದು ಅಲ್ಲಿಯೇ ವೃಂದಾವನಸ್ಥರಾದರು. ಅವರು ಬರೆದಿರುವ ಭಾಗವತ ಟಿಪ್ಪಣಿ ಮತ್ತು ನ್ಯಾಯಾಮೃತ ಟಿಪ್ಪಣಿಗಳು ಇಂದೂ ಉಪಲಬ್ಧವಿದ್ದು ಅವುಗಳಲ್ಲಿ ಅವರ ಅಪಾರ ವಿದ್ವತ್ತು ಗೋಚರಿಸುತ್ತದೆ. ಶ್ರೀ ವ್ಯಾಸರಾಜ ಮಠದ ಶ್ರೀ ಲಕ್ಷ್ಮೀನಾಥ ತೀರ್ಥರಂತಹ ವಿದ್ವದ್ವರೇಣ್ಯರಿಗೆ ಪಾಠ ಹೇಳಿದ ಕೀರ್ತಿಯೂ ಅವರದಾಗಿದೆ. ಶ್ರೀ ರಾಘವೇಂದ್ರರಂತೆ ಪೀಠ ಒಪ್ಪಿಸುವವರೂ ಇರುವುದಿಲ್ಲ. ಶ್ರೀ ಯಾದವೇಂದ್ರರಂತೆ ಅದನ್ನು ಬೇಡ ಎನ್ನುವರೂ ಇರುವುದಿಲ್ಲ. ಸಮಸ್ಯೆಯಾಗಬಹುದಾಗಿದ್ದ ಆ ಪ್ರಸಂಗ ಶ್ರೀ ರಾಘವೇಂದ್ರರ ಔದಾರ್ಯ ಮತ್ತು ಶ್ರೀ ಯಾದವೇಂದ್ರರ ತ್ಯಾಗ ಬುದ್ಧಿಗಳಿಂದಾಗಿ ತುಂಬ ಸರಳವಾಗಿ ಬಗೆಹರಿಯಿತು. ಮುಂದೆಯೂ ತಮ್ಮ ಜೀವನದಲ್ಲಿ ಎಲ್ಲೂ ವಿವಾದದ ಸುಳಿಗೆ ಸಿಕ್ಕದೆ ಬದುಕಿದ್ದು ಶ್ರೀ ರಾಘವೇಂದ್ರರ ಬಹುದೊಡ್ಡ ಜೀವನಾದರ್ಶ. ಅವರಿಗೆ ಗೊತ್ತಿತ್ತು, ಬೇಕು ಎಂಬುದೇ ಎಲ್ಲ ಸಮಸ್ಯೆಗಳ ಮೂಲ, ಬೇಡ ಎಂಬುದೇ ಅವೆಲ್ಲವುಗಳಿಗೂ ಮೂಲ ಪರಿಹಾರ. ತಮ್ಮ ಗುರುಗಳು ಮತ್ತು ಪರಮಗುರುಗಳು ನೆಲೆಸಿದ್ದ ಕುಂಭಕೋಣವನ್ನೇ ಶ್ರೀ ರಾಘವೇಂದ್ರ ತೀರ್ಥರು ತಮ್ಮ ಮುಖ್ಯ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು. ಶ್ರೀಮದಾಚಾರ್ಯರು ಆಶ್ರಮ ತೆಗೆದುಕೊಳ್ಳುತ್ತಲೇ ಮಾಡಿದ ಕಾರ್ಯದ ವಿವರಗಳನ್ನು ಸುಮಧ್ವ ವಿಜಯದಿಂದ ತಿಳಿದಿದ್ದ ಅವರು ತಮ್ಮ ಸಿದ್ಧಾಂತ ಸೇವೆಯನ್ನು ಪಾಠ ಪ್ರವಚನಗಳಿಂದಲೇ ಪ್ರಾರಂಭಿಸಿದರು.
ಶ್ರೀಮಠದಲ್ಲಿ ಆಗಲೇ ನೆಲೆಸಿದ್ದ ಪ್ರೌಢ ವಿದ್ಯಾರ್ಥಿಗಳಿಗೆ ಶ್ರೀಮದಾಚಾರ್ಯರ ಸಕಲ ಗ್ರಂಥಗಳನ್ನೂ ಒಮ್ಮೆ ಪಾಠ ಹೇಳಿದರು. ಮೊದಲೇ ಆನಂದ ತೀರ್ಥರ ಗ್ರಂಥಗಳು, ಅವುಗಳ ಭಾವವನ್ನು ಟೀಕಾ ಗ್ರಂಥಗಳಿಂದ ಹೃದ್ಗತ ಮಾಡಿಕೊಂಡಿದ್ದ ಶ್ರೀ ರಾಘವೇಂದ್ರ ತೀರ್ಥರು ಪಾಠ ಹೇಳುವವರು. ಅಂತಹ ಗ್ರಂಥಗಳನ್ನು ಇಂತಹವರ ಬಾಯಿಂದ ಕೇಳುವ ತಮ್ಮ ಶ್ರವಣ ನಿಜಕ್ಕೂ ಧನ್ಯ ಎಂಬ ಭಾವ ಶಿಷ್ಯರಲ್ಲಿ ತುಂಬಿತ್ತು. ಪಾಠ ಪ್ರವಚನಗಳಿಂದ ಶ್ರೀ ರಾಘವೇಂದ್ರರ ವರ್ಚಸ್ಸು ಅಪಾರವಾಗಿ ಹೆಚ್ಚಿತ್ತು. ವಿದ್ಯಾರ್ಥಿಗಳ ಸಂಖ್ಯೆಯು ಬೆಳೆಯತೊಡಗಿತು. ಹೊಟ್ಟೆ ತುಂಬ ಅನ್ನ, ತಲೆಯ ತುಂಬ ಜ್ಞಾನ ಇವುಗಳಿಗೆ ಎಂದೂ ಕೊರತೆ ಇರುವುದಿಲ್ಲ ಎಂಬುದು ಆ ಕಾಲದ ಮಠಗಳ ಚಿತ್ರ. ಶ್ರೀ ರಾಘವೇಂದ್ರ ಮಠವೂ ಅದಕ್ಕೆ ಅಪವಾದವಾಗಿರಲಿಲ್ಲ. ಜ್ಞಾನದಾನ, ಅನ್ನದಾನಗಳು ಎಡಬಿಡದೆ ನಡೆಯುತ್ತಲೇ ಇದ್ದವು. ಮುಂದಿನ ಭಾಗದಲ್ಲಿ ಶ್ರೀ ರಾಘವೇಂದ್ರ ದರ್ಶನದಿಂದ ಕ್ಷಾಮ ಪರಿಹಾರ ಮತ್ತು ಮರಳಿದ ರತ್ನಹಾರ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಮೂಲರಾಮಾರ್ಚಕ ಶ್ರೀ ರಾಘವೇಂದ್ರ ಯತೀಂದ್ರಾಯ ನಮಃ.